5 ಮಾರ್ಕ್ಸ್ ಕ್ವಶನ್ಸು ಯಾವ ಬರ್ಬೋದು. ಇಲ್ಲಿ ಇದು ಸ್ವಲ್ಪ ಮ್ಯಾಕ್ಸಿಮಮ್ ವೆಯ್ಟೇಜ್ ಚಾಪ್ಟರ್ ಇರೋದ್ರಿಂದ ಈ ಚಾಪ್ಟರ್ನ ಎಲ್ಲರೂ ನೀಟಾಗಿ ಓದ್ತಾರೆ ಮತ್ತು ನೀವು ಕೂಡ ಇದನ್ನ ಟಾರ್ಗೆಟ್ ಮಾಡಬೇಕು. ಈ ಚಾಪ್ಟರ್ನ ನೆಗ್ಲೆಕ್ಟ್ ಮಾಡಬಾರ್ದು. ಮ್ಯಾಕ್ಸಿಮಮ್ ವೆಯ್ಟೇಜ್ ಆಫ್ ದಿಸ್ ಚಾಪ್ಟರ್ ಈಸ್ 13 to 14 ಮಾರ್ಕ್ಸ್. ಸೊ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ನಮಗೆ ಒಂದು 5 ಮಾರ್ಕ್ಸ್ದು ಡಿರೈವೇಷನ್ ಬರುತ್ತೆ, ಇನ್ನೊಂದು 5 ಮಾರ್ಕ್ಸ್ದು ಪ್ರಾಬ್ಲಮ್ ಬರುತ್ತೆ, ಇನ್ನು ಒಂದು MCQ ಬರುತ್ತೆ, ಇನ್ನೊಂದು 3 ಮಾರ್ಕ್ಸ್ ಕ್ವಶನ್ ಬರ್ಬೋದು ಅಥವಾ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಟೋಟಲ್ 13 to 14 ಮಾರ್ಕ್ಸು ಈ ಚಾಪ್ಟ್ರಿಂದ ಬರೆಯೋದ್ರಿಂದ ನೀವು ಈಗ ಈ ಚಾಪ್ಟ್ರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ನ ನೀವು ಮಾಡ್ತಾ ಇಲ್ಲ. ಯಾಕಂದರೆ ನೀವೆಲ್ಲ ಟಾರ್ಗೆಟ್ 30 to 40 ಮಾರ್ಕ್ಸ್ ನಾನು ಪಾಸ್ ಆದರೆ ಸಾಕು ಅಂತ ಇರೋದ್ರಿಂದ ನ್ಯೂಮರಿಕಲ್ನ ಸ್ಕಿಪ್ ಮಾಡಿದ್ರೂ ಕೂಡ ನಿಮಗೆ ಈ ಚಾಪ್ಟ್ರಿಂದ 9 ಮಾರ್ಕ್ಸ್ ಈಸಿಯಾಗಿ ತಗೋಬೋದು. ಆ 9 ಮಾರ್ಕ್ಸಲ್ಲಿ ನಾನು ಫಸ್ಟ್ ಡಿರೈವೇಷನ್ ಪಾರ್ಟ್ನ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ 2-3 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗ್ತೀನಿ. ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ 5 ಮಾರ್ಕ್ಸ್ ಕ್ವಶನ್ಸು ಯಾವ್ಯಾವ ಬರುತ್ತೆ ಅಂತಂದರೆ, ಒಂದು ಮೊದಲನೇ ಡಿರೈವೇಷನ್ನು ನಾನು ನಿಮಗೆ ಸಜೆಸ್ಟ್ ಮಾಡೋದು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಿವ್ಯಾಲೆಂಟ್ EMF ಆ್ಯಂಡ್ ಈಕ್ವಿವ್ಯಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells which are connected in series. ಇನ್ನೊಂದು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಿವ್ಯಾಲೆಂಟ್ EMF and ಈಕ್ವಿವ್ಯಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells connected in parallel. ಅಂದರೆ ಇದನ್ನು ಸಿಂಪಲ್ ಆಗಿ ಎಲ್ಲರೂ ಕರೆಯೋದು ಸೆಲ್ಸ್ ಇನ್ ಸೀರೀಸ್ ಅಂತ ಹೇಳ್ತಾರೆ. ಆದರೆ ಕ್ವಶನ್ನ ನೀವು ಪೂರ್ತಿ ಕ್ವಶನ್ನ ಓದಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಲ್ಸ್ ಇನ್ ಸೀರೀಸ್, ಒಂದು ಸೆಲ್ಸ್ ಇನ್ ಪ್ಯಾರಲಲ್. ಇದನ್ನು ಎಕ್ಸಾಮಲ್ಲಿ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್ ಅಂತ ಕೊಟ್ಟಿರೋದಿಲ್ಲ. ನಾನು ಈಗಾಗಲೇ ಹೇಳ್ದಂಗೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಿವ್ಯಾಲೆಂಟ್ EMF ಆ್ಯಂಡ್ ಈಕ್ವಿವ್ಯಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells ವಿಚ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಕೊಟ್ಟಿರ್ತಾರೆ. ಸೊ ಕ್ವಶನ್ ಉದ್ದ ಇರುತ್ತೆ, ಕರೆಕ್ಟಾಗಿ ಓದಬೇಕಾಗುತ್ತೆ. ಆ್ಯಂಡ್ ಇದು ಅಷ್ಟೇ ಸೆಲ್ಸ್ ಇನ್ ಪ್ಯಾರಲಲ್ ಅಂತ ಕೊಟ್ಟಿರ್ತಾರೆ, ಅದನ್ನು ಕರೆಕ್ಟಾಗಿ ನಾವು ಓದಬೇಕಾಗುತ್ತೆ. ಸೊ ಈ 2 ಡಿರೈವೇಷನ್ಸ್ನ ಜೊತೆಗೆ ನಮಗೆ 3ನೇ ಕ್ವಶನ್ ಬರೋದು ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವೀಟ್ಸ್ಟೋನ್ ನೆಟ್ವರ್ಕ್. So balancing condition for Wheatstone network. This is another question from this chapter. Balancing condition for Wheatstone network ಮಾಡುವಾಗ ನೀವು ಕರೆಕ್ಟಾಗಿ ಫಸ್ಟು ಕ್ವಾಡ್ರಿಲೇಟರಲ್ ಫಾರ್ಮಲ್ಲಿ ರೆಜಿಸ್ಟರ್ಸ್ ಮತ್ತು ಕರೆಂಟ್ನ ತೋರಿಸಿ ವಿ ಹ್ಯಾವ್ ಟು ಪ್ರೂವ್ ದಟ್ P/Q ಈಸ್ ಈಕ್ವಲ್ ಟು R/S. ಇದನ್ನು ನಾವು ಪ್ರೂವ್ ಮಾಡಬೇಕಾಗುತ್ತೆ. ಇದು ತುಂಬ ಈಸಿಯಾಗಿರುತ್ತೆ. ಇದರಲ್ಲಿ ನೀವು ಜಾಸ್ತಿ ಜನ ನಾವು ನೋಡ್ದಂಗೆ ಮಿಸ್ಟೇಕ್ಸ್ ಮಾಡೋದು ಎಲ್ಲಿ ಅಂತಂದರೆ, ಸೊ ಈ ಡಯಾಗ್ರಾಮ್ ಹಾಕೋವಾಗ ಇಲ್ಲಿ ರೆಜಿಸ್ಟರ್ ಬರೀಬೇಕು, ಇಲ್ಲೂ ಕೂಡ ಅನದರ್ ರೆಜಿಸ್ಟರ್ನ ಬರೀಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ 4 ರೆಜಿಸ್ಟರ್ಸ್ ಅರೇಂಜ್ ಇನ್ ದ ಫಾರ್ಮ್ ಆಫ್ ಕ್ವಾಡ್ರಿಲೇಟರಲ್. ಸೊ ದಿಸ್ ಈಸ್ ಗ್ಯಾಲ್ವನೋಮೀಟರ್. ಸೊ ಇಲ್ಲಿ ಇದನ್ನು ನಾವು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀವಿ, ಸ್ವಿಚ್ಗೆ ಕನೆಕ್ಟ್ ಮಾಡಿ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಲೆಟ್ ದ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಹಿಯರ್. ಸೊ ಹಿಯರ್ ಕರೆಂಟ್ ನಾವು ಹೋಗ್ತಾ ಇದು ಸ್ಪ್ಲಿಟ್ ಆಗುತ್ತೆ. ಸೊ ದಿಸ್ ಕರೆಂಟ್ ಈಸ್ ಸ್ಪ್ಲಿಟ್ಸ್ ಇಂಟು I1, I2 ಆ್ಯಂಡ್ ಇಲ್ಲಿ ಕರೆಂಟ್ ಥ್ರೂ ಗ್ಯಾಲ್ವನೋಮೀಟರ್ ಇದು IG ಆಗುತ್ತೆ. ಆ್ಯಂಡ್ ಇಲ್ಲೊಂದು ಜಂಕ್ಷನ್ ಇದೆ. ದಿಸ್ ಈಸ್ A, B, C, D 4 ಜಂಕ್ಷನ್ಸ್ನ ತಗೊಂಡಿದ್ದೀವಿ. ಆ್ಯಂಡ್ 2 ಲೂಪ್ಸ್ ಇದೆ ಈ ಡಯಾಗ್ರಾಮಲ್ಲಿ. ಸೊ ಈ ಲೂಪ್ನ ನಾವು ಒಂದು ಲೂಪ್ನ ABDA ಅಂತ ತಗೊಳ್ತೀವಿ, ಇನ್ನೊಂದು ಲೂಪ್ನ BCDB ಅಂತ ತಗೊಳ್ತೀವಿ. ಸೊ ದಿಸ್ ಈಸ್ ಅನದರ್ ಲೂಪ್. ಸೊ 4 ರೆಜಿಸ್ಟರ್ಸ್ PQRS ಅಂತ ತಗೊಳ್ತೀನಿ. ಈ ಡಯಾಗ್ರಾಮಲ್ಲಿ ನಾವೆಲ್ಲರೂ ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಕರೆಕ್ಟಾಗಿ ಮಾರ್ಕ್ಸ್ ಬರಬೇಕು ಅಂದಾಗ ಆರೋ ಮಾರ್ಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೋಡಿ, ಕರೆಂಟ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತಂದರೆ ವಿಚ್ ಸ್ಪ್ಲಿಟ್ಸ್ ಇಂಟು I1 ಆ್ಯಂಡ್ I2. ಹಿಂಗೆ ಹೋಗ್ತಾ ಇಲ್ಲಿ I3 ಆಗಬೇಕಿದು. ಅದಾದಮೇಲೆ ಸೊ ಕರೆಂಟ್ ಈ ಡೈರೆಕ್ಷನಲ್ಲಿ ಇದು I4 ಆಗಿರಬೇಕು. ಸೊ ಈ ಕಂಪ್ಲೀಟ್ ಡಯಾಗ್ರಾಮ್ ಇಷ್ಟು ನೀವು ರೆಪ್ರೆಸೆಂಟ್ ಮಾಡಿದ್ದೇ ಆದರೆ ಈ ಸರ್ಕ್ಯೂಟ್ ಡಯಾಗ್ರಾಮ್ಗೆ ನಿಮಗೆ 1 ಮಾರ್ಕ್ ಸಿಗುತ್ತೆ. ಆಮೇಲೆ ಇನ್ನು ಇಲ್ಲಿ ಜಾಸ್ತಿ ಮಿಸ್ಟೇಕ್ಸ್ ಎಲ್ಲಿಂದ ಆಗುತ್ತೆ ಅಂತಂದರೆ, ಈ ಆರೋ ಮಾರ್ಕ್ಸ್ ಕರೆಕ್ಟಾಗಿ ಹಾಕೋದಿಲ್ಲ. ಈ ಆರೋ ಮಾರ್ಕ್ಸ್ ಆಗದೇ ಇದ್ದಾಗ ಡಿರೈವೇಷನ್ ಕರೆಕ್ಟಾಗಿ ಬರೋದಿಲ್ಲ. ಸೊ ಇದಕ್ಕೆ ನಾವು ಕಿರ್ಚಾಫಸ್ ಕರೆಂಟ್ ಲಾ, ಕಿರ್ಚಾಫಸ್ ವೋಲ್ಟೇಜ್ ಲಾ ಎರಡೂ ನಾವು ಅಪ್ಲೈ ಮಾಡ್ತೀವಿ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ಕಿರ್ಚಾಫಸ್ ಕರೆಂಟ್ ಲಾ ಟು ದಿ ಜಂಕ್ಷನ್ B. ಅಪ್ಲೈ ಕಿರ್ಚಾಫಸ್ ಕರೆಂಟ್ ಲಾ ಟು ದಿ ಜಂಕ್ಷನ್ B. ವಾಟ್ ಈಸ್ ಕಿರ್ಚಾಫಸ್ ಕರೆಂಟ್ ಲಾ? ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ದ ಸಮ್ ಆಫ್
the current entering into the junction is equal to sum of the current living from the junction ಅಂತ ಹೇಳ್ತೀವಿ ನೋಡಿ. This current, sum of the current ಅಂದರೆ ಇಲ್ಲಿ I1 is the current. I1 is entering into this junction B and I3 and Ig are ಮೂವಿಂಗ್ ಔಟ್ ಫ್ರಮ್ ದಿಸ್ ಜಂಕ್ಷನ್. ದಿಸ್ ಈಸ್ ಕರೆಂಟ್ ಲಾ, ಕಿರ್ಚಾಫಸ್ ಕರೆಂಟ್ ಲಾ ಅಂತ ಹೇಳ್ತೀವಿ. ಸೊ ಈ ಥರ ನೀವು ವೋಲ್ಟೇಜ್ ಲಾನು ಅಪ್ಲೈ ಮಾಡಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಫೈನಲಿ ವಿಲ್ ಗೆಟ್ ದ ಆನ್ಸರ್ P/Q is equal to R/S. ಸೊ ಇದು ನಮ್ಮ ಮೂರನೇ ಡಿರೈವೇಷನ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ. ಮೊದಲನೇದು ಸೆಲ್ಸ್ ಇನ್ ಸೀರೀಸ್, ಇದು ತುಂಬ ಚಿಕ್ಕ ಡಿರೈವೇಷನ್, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೆಲ್ಸ್ ಇನ್ ಪ್ಯಾರಲಲ್ ಇದು ಸ್ವಲ್ಪ ದೊಡ್ಡದಾಗಿದೆ, ಇದು ಕೂಡ ತುಂಬ ಸಿಂಪಲ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೋದು. ಇದಾದಮೇಲೆ ವೀಟ್ಸ್ಟೋನ್ ನೆಟ್ವರ್ಕ್. ಸೊ ಇದು ಮೂರನೇ ಡಿರೈವೇಷನ್. ಇನ್ನೊಂದು ಡಿರೈವೇಷನ್ ಇದೆ ಇದರಲ್ಲಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ. ಸೊ ಕಂಡಕ್ಟಿವಿಟಿ ಸಿಗ್ಮಾ ಈಸ್ ಈಕ್ವಲ್ ಟು N² ಟೌ ಡಿವೈಡೆಡ್ ಬೈ M. ನೋಡಿ, ಈಗ ಈ 4 ಡಿರೈವೇಷನ್ಸ್ನ ನೀವು ಮ್ಯಾಕ್ಸಿಮಮ್ ನೋಡಿ 99% ಈಗ ಕಳೆದ 3-4 ವರ್ಷದ ಪೇಪರ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಒಂದೇ ಒಂದು ವರ್ಷದಲ್ಲಿ ಈ ಕ್ವಶನ್ ಕೇಳಿದ್ದಾನೆ, N² ಟೌ ಡಿವೈಡೆಡ್ ಬೈ M. ಬಟ್ ಮ್ಯಾಕ್ಸಿಮಮ್ ಎಲ್ಲ ಪೇಪರ್ಸಲ್ಲೂ ಐದರ್ ಸೆಲ್ಸ್ ಇನ್ ಸೀರೀಸ್ ಇರುತ್ತೆ, ಇಲ್ಲ ಪ್ಯಾರಲಲ್ ಇರುತ್ತೆ, ಇಲ್ಲ ವೀಟ್ಸ್ಟೋನ್ ಇರುತ್ತೆ. ಬಟ್ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಕೊಡಬಾರ್ದು ಅಂತ ಏನಿಲ್ಲ, ಯಾವಾಗ ಬೇಕಾದ್ರೂ ಕೊಡ್ಬೋದು ಇದು. ದೇರ್ಫೋರ್ ಇದನ್ನು ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತಾರೆ, ಇದು ಕೊಡೋದಿಲ್ಲ, ಯಾವಾಗಲೂ ಇದೇ ಕೊಡ್ತಾರೆ ಅಂತ. ಇದು ಕೊಟ್ಟರೂ ಕೂಡ ತಪ್ಪೇನಾಗೋದಿಲ್ಲ. ದೇರ್ಫೋರ್ ನೀವು ಈ 4 ಯಾವುದಕ್ಕೂ ನಾವು ಚಾನ್ಸ್ ತಗೊಳ್ಳೋದು ಬೇಡ. 4 ಡಿರೈವೇಷನ್ಸ್ನ ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಇಲ್ಲೊಂದು ನಿಮಗೆ 5 ಮಾರ್ಕ್ಸ್ ಆಯಿತು. ಅಂದರೆ ನಮಗೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ ಒಂದು ಕ್ವಶನ್ನು, ಆ 2 ಕ್ವಶನ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲೊಂದು ಕ್ವಶನ್ ಬರುತ್ತೆ. ಮೂವಿಂಗ್ ಚಾರ್ಜಸ್ಸಲ್ಲಿ ಸರ್ಕ್ಯುಲರ್ ಲೂಪ್, ಫೋರ್ಸ್ ಪರ್ ಯೂನಿಟ್ ಲೆಂತ್ 2 ಇದೆ, ಅಲ್ಲಿ 2 ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಕ್ವಶನ್ ಬರುತ್ತೆ. ಇನ್ನು ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ವೀಟ್ಸ್ಟೋನ್ ನೆಟ್ವರ್ಕ್ ಆ್ಯಂಡ್ ಕಂಡಕ್ಟಿವಿಟಿ ಸಿಗ್ಮಾ ಇಸ್ ಈಕ್ವಲ್ ಟು N² ಟೌ ಡಿವೈಡೆಡ್ ಬೈ M. ನೀವು ಈ 4 ಡಿರೈವೇಷನ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲೊಂದು ಕ್ವಶನ್ 5 ಮಾರ್ಕ್ಸ್ಗೆ ಬರುತ್ತೆ. ಅಲ್ಲಿಗೆ ನಮಗೆ ಪಾರ್ಟ್ ಡಿನಲ್ಲಿ ಬೇಕಾಗಿರೋ ಅಂಥ ನಮಗೆ ಇಲ್ಲಿ 5 ಕ್ವಶನ್ಸ್ನ ಕೊಟ್ಟಿರ್ತಾರೆ. ನಾವು ಆನ್ಸರ್ ಮಾಡಬೇಕಾಗಿರೋದಕ್ಕೆ ಬೇಕಾಗಿರೋಂಥ 3 ಕ್ವಶನ್ಸು ನಮಗೆ ಇಲ್ಲೇ ಸಿಕ್ಕೋಯ್ತು. ಸೊ ಈಗ ನಾವೇನು ಮಾಡ್ಬೋದು, ಅನಲೈಸ್ ಕರೆಕ್ಟಾಗಿ ಮಾಡಬೇಕು. ನಾವು ಟಾರ್ಗೆಟ್ ಮಾಡ್ತಾ ಇರೋದು ಓನ್ಲಿ 3 ಚಾಪ್ಟರ್ಸ್. 5 ಮಾರ್ಕ್ಸ್ಗೆ ನಮಗೆ ಬೇಕಾಗಿರೋಂಥ 15 ಮಾರ್ಕ್ಸ್ಗೆ ನಾವು ಓದಬೇಕಾಗಿರೋದು 3 ಚಾಪ್ಟ್ರು ಕರೆಕ್ಟಾಗಿ ಓದಿದ್ರೆ ಸಾಕು. 3 ಚಾಪ್ಟ್ರಲ್ಲಿ ನಮಗೆ ಒಟ್ಟು 8 ಕ್ವಶನ್ಸ್ ಇದೆ. 8ರಲ್ಲಿ 3 ಕ್ವಶನ್ನು ನಮಗೆ ಎಕ್ಸಾಮ್ಗೆ ಬರುತ್ತೆ. ಸೊ ಯಾರು ಇದನ್ನು ಮಿಸ್ ಮಾಡಬಾರ್ದು, ಕರೆಕ್ಟಾಗಿ ಇಷ್ಟೇ ಟಾರ್ಗೆಟ್ ಮಾಡಿ ಇದಕ್ಕೆ ಪ್ರಾಕ್ಟೀಸ್ ಬೇಕು. ಸೊ ಸುಮ್ಮನೆ ನಮ್ಗೆ 8 ಕ್ವಶನ್ ಅಂದಿದ ತಕ್ಷಣ ಜಾಸ್ತಿ ಬೇರೆ ಬೇರೆ ಚಾಪ್ಟರ್ಸಲ್ಲಿ ಇನ್ನೂ ದೊಡ್ಡ ದೊಡ್ಡ ಡಿರೈವೇಷನ್ಸ್ ಇದೆ, ಅದೆಲ್ಲ ಓದೋದು ನಿಮಗೆ ಕಷ್ಟ ಆಗುತ್ತೆ ಅಂತ ಸಿಂಪಲ್ಲಾಗಿ ನಾವೇನು ಮಾಡಬೇಕು, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ 2 ಕ್ವಶನ್ನು, ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮಲ್ಲಿ 2 ಕ್ವಶನ್ನು, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ 4 ಡಿರೈವೇಷನ್ಸ್ ಇದೆ. ಈ 4 ಡಿರೈವೇಷನ್ಸು ಪ್ಲಸ್ ಅಲ್ಲಿ 2+2 8 ಕ್ವಶನ್ನ ನೀವು ಕರೆಕ್ಟಾಗಿ ಓದಿದ್ದೆ ಆದರೆ ಕಂಪ್ಲೀಟ್ಲಿ ಅಂದರೆ 100% ನಿಮಗೆ 15 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಇಷ್ಟು 5 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಸೊ ಅಲ್ಲಿಗೆ ನಮಗೆ ಪಾರ್ಟ್ ಡಿ ಸಮಸ್ಯೆ ಇಲ್ಲ. ನೆಕ್ಸ್ಟ್ ನಮಗೆ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡೋ ಅಂಥದ್ದು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ. ಈ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿನಲ್ಲಿ ಈಗ ಪಾರ್ಟ್ ಬಿಗೆ ಬಂದರೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಈ 2 ಮಾರ್ಕ್ಸ್ ಕ್ವಶನ್ಸು ನಮಗೆ ಕ್ವಶನ್ ಪೇಪರಲ್ಲಿ 8 ಕ್ವಶನ್ಸ್ ಇರುತ್ತೆ. 8 ಕ್ವಶನ್ಸ್ ಇರುತ್ತೆ. ವಿ ಹ್ಯಾವ್ ಟು ಆನ್ಸರ್ ಓನ್ಲಿ ಫಾರ್ 5 ಕ್ವಶನ್ಸ್. 8 ಕ್ವಶನ್ಸ್ನ ಕೊಟ್ಟಿರ್ತಾರೆ, ನಾವು ಆನ್ಸರ್ ಮಾಡಬೇಕಾಗಿರೋದು ಬರೀ 5 ಕ್ವಶನ್. ಸೊ ಇವು ಎಲ್ಲಿಂದ ತಗೋಬೇಕು, ಇಲ್ಲಿ ನೀವು ಕನ್ಫ್ಯೂಷನ್ ಬೇಡ. ನೋಡಿ, ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸು ಮತ್ತು ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್ಸ್ಗೆ ನೀವು ಎರಡಕ್ಕೂ ಒಂದೇ ಸಲ ಪ್ರಿಪೇರ್ ಆಗಬೇಕು. ಇಲ್ಲಿ 8 ಕ್ವಶನ್ಸ್ ಕೊಟ್ಟಿರ್ತಾರೆ, 5 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಇಲ್ಲೂ 8 ಕ್ವಶನ್ಸ್ ಕೊಟ್ಟಿರ್ತಾರೆ, ಇಲ್ಲೂ 5 ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕಾಗತ್ತೆ. ಇವೆರಡೂ ಕೂಡ ಸಮ್ಟೈಮ್ಸ್ 3 ಮಾರ್ಕ್ಸ್ ಕ್ವಶನ್ನ 2 ಮಾರ್ಕ್ಸಲ್ಲಿ ಕೊಡ್ಬೋದು, 2 ಮಾರ್ಕ್ಸ್ ಕ್ವಶನ್ನ 3 ಮಾರ್ಕ್ಸಲ್ಲಿ ಕೊಡ್ಬೋದು. ಅದಕ್ಕಾಗಿ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಎಲ್ಲ ಪ್ರೀವಿಯಸ್ ಚಾಪ್ಟರ್ಸ್ ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲ, ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ನ ತಗೊಂಡ್ರೆ, ಒಂದು 5 ರಿಂದ 6 ವರ್ಷದ ಕ್ವಶನ್ ಪೇಪರ್ಸ್ ಎಲ್ಲ ತಗೊಂಡ್ರೆ ಅದರಲ್ಲಿ ರಿಪೀಟ್ ಆಗಿರೋ ಅಂಥ ಎಲ್ಲ ಕ್ವಶನ್ಸ್ನು ನೀವು ನೀಟಾಗಿ ಓದಿದ್ದೆ ಆದರೆ 100% ಇಲ್ಲಿ ನಮಗೆ 5
ಕ್ವಶನ್ಸ್ ಇಂಟು 2 ಮಾರ್ಕ್ಸ್ ಇಲ್ಲಿ 10 ಮಾರ್ಕ್ಸ್ ಬರುತ್ತೆ ಆ್ಯಂಡ್ 5 ಇಂಟು 3 ಮಾರ್ಕ್ಸಲ್ಲಿ 15 ಮಾರ್ಕ್ಸ್ ಬರುತ್ತೆ. 15 + 10 25 ಆಯಿತು. ಡಿರೈವೇಷನ್ ಪಾರ್ಟಲ್ಲಿ 15 ಮಾರ್ಕ್ಸು ನಮಗೆ 40 ಮಾರ್ಕ್ಸ್ಗೆ ಇಲ್ಲೇ ಆಗೋಯ್ತು. ಸೊ ಇಲ್ಲಿ ಯಾವ್ಯಾವ ಕ್ವಶನ್ಸು ಬರೋವಂಥ ಸಾಧ್ಯತೆಗಳಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋದರೆ ನೋಡಿ, ಈ 2-3 ಮಾರ್ಕ್ಸ್ಗೆ ಸಪ್ರೇಟಾಗಿ ಏನು ಓದೋದು ಬೇಡ. ಯಾಕೆ ಅಂತಂದರೆ ಈ 2 ಮಾರ್ಕ್ಸ್ ಕ್ವಶನ್ನ 3 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕ್ವಶನ್ನ 2 ಮಾರ್ಕ್ಸ್ ಕೇಳ್ಬೋದು. ಸೊ ಇದನ್ನು ನಾನು ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ಓನ್ಲಿ 3 ಚಾಪ್ಟರ್ಸ್ನ ನಾನು ಟಾರ್ಗೆಟ್ ಮಾಡಿದ್ರೆ ಆಗೋದಿಲ್ಲ. ಸೊ ಡಿರೈವೇಷನ್ಗೆ ನಾನು ಹೇಳ್ದಂಗೆ ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ಸು ಮತ್ತು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸು 3 ಚಾಪ್ಟರ್ಸ್ನ ಟಾರ್ಗೆಟ್ ಮಾಡಿ 8 ಕ್ವಶನ್ ನೀವು ಕರೆಕ್ಟಾಗಿ ಓದಿದ್ರೆ ನಿಮ್ಗಲ್ಲಿ 15 ಮಾರ್ಕ್ಸು 100% ಬರುತ್ತೆ. ಆದರೆ 2-3 ಮಾರ್ಕ್ಸ್ ಕ್ವಶನ್ಸ್ಗೆ ನೀವೇನು ಮಾಡಬೇಕು ಅಂತಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲ ಚಾಪ್ಟರ್ಸಲ್ಲಿ ಇರೋ ಇಂಪಾರ್ಟೆಂಟ್ ಕ್ವಶನ್ಸ್ನ ನೀವು ಓದ್ಕೊಂಡು ಹೋದರೂ ಕೂಡ ಇಲ್ಲಿ 5 ಕ್ವಶನ್ಸು, ಇಲ್ಲಿ 5 ಕ್ವಶನ್ಸು, ಎಲ್ಲ ಕ್ವಶನ್ಸ್ಗೂ ನೀವು ಆನ್ಸರ್ ಮಾಡ್ಬೋದು. ಹಂಗೆ ನಾವು ಜನರಲ್ಲಾಗಿ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋದರೆ ಸೊ ಫಸ್ಟ್ ಚಾಪ್ಟ್ರಲ್ಲಿ ನಾನು ಸಿಂಪಲ್ ಆಗಿರೋ ಕ್ವಶನ್ಸ್ನ ಮಾತ್ರ ನಾನು ಸೆಲೆಕ್ಟ್ ಮಾಡ್ತೀನಿ. ಫಸ್ಟ್ ಚಾಪ್ಟ್ರು ನಮಗೆ ಯಾವುದಪ್ಪ ಅಂತಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಸೊ ಈ ಚಾಪ್ಟ್ರಲ್ಲಿ ನಮಗೆ ಏನೆಲ್ಲ 2 ಮತ್ತು 3 ಮಾರ್ಕ್ಸ್ಗೆ ಕ್ವಶನ್ಸ್ ಕೊಡ್ಬೋದು ಅಂತ ಹೇಳ್ತಾ ಹೋದರೆ ತುಂಬ ಸಿಂಪಲ್ ಕ್ವಶನ್ಸು. ಮೊದಲನೇದಾಗಿ ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಅಥವಾ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಎಲ್ಲ ತುಂಬ ಈಸಿ. ಚಾರ್ಜ್ ಈಸ್ ಕನ್ಸರ್ವ್ಡ್, ಚಾರ್ಜ್ ಈಸ್ ಕ್ವಾಂಟೈಸ್, ಚಾರ್ಜ್ ಈಸ್ ಅಡಿಟಿವ್. ಈ ಥರ ಸಿಂಪಲ್ಲಾಗಿ ನೀವು ಉತ್ತರ ಬರೆದ್ರೂ ಕೂಡ ಇಲ್ಲಿ ಅಥವಾ 2 ಮಾರ್ಕ್ಸ್ಗಾದರೂ ಕೇಳ್ಬೋದು, 3 ಮಾರ್ಕ್ಸ್ಗಾದರೂ ಕೇಳ್ಬೋದು. ಇದು ನಮಗೆ ಈಸಿಯಾಗಿ ಬರುವಂಥ ಕ್ವಶನ್ಗಳು. ಇದರ ಜೊತೆಗೆ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಆದಮೇಲೆ ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ ಅಂತ ಇನ್ನೊಂದು ಕ್ವಶನ್ ಬರುತ್ತೆ. ಪ್ರಾಪರ್ಟೀಸ್ ಆಫ್ ಚಾರ್ಜಸ್ಸು, ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ. ಇನ್ನು ನಮಗೆ ಬೇರೆ ಕ್ವಶನ್ಸ್ನ ಹೇಳ್ತಾ ಹೋದರೆ ಕೂಲಮ್ಸ್ ಲಾ ತುಂಬ ಸಿಂಪಲ್ಲಾಗಿ ಬರೆಯುವಂಥ ಕ್ವಶನ್. ಕೂಲಮ್ಸ್ ಲಾ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ 2 point charges is directly proportional to product of magnitude of 2 charges and inversely proportional to square of the distance between them ಅಂತ ಹೇಳ್ತೀವಿ. ಸೊ ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಮೆಥಡ್ಸ್ ಆಫ್ ಚಾರ್ಜಿಂಗ್ ಎ ಬಾಡಿ, ಕೂಲಮ್ಸ್ ಲಾ ಓದ್ಕೊಳ್ಳಿ. ಅದರ ಜೊತೆಗೆ ಇನ್ನೂ ಒಂದು ಕ್ವಶನ್ ಇದು ಹೇಳೋದಾದರೆ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್, ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಈ ಥರದ ಸಿಂಪಲ್ ಆಗಿರೋ ಕ್ವಶನ್ಸ್ನ ನೀವು ಓದ್ಕೊಂಡ್ರೆ 2-3 ಮಾರ್ಕ್ಸ್ ಕ್ವಶನ್ಸ್ನ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಇಂಪಾರ್ಟೆಂಟ್ ಕ್ವಶನ್ ಈ ವರ್ಷದ ಪೇಪರಲ್ಲೂ ಕೂಡ ಕೊಟ್ಟಿದ್ದಾರೆ. ದಟ್ ಈಸ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತಿರುತ್ತೆ ಮ್ಯಾಕ್ಸಿಮಮ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಎಲ್ಲರೂ ಈಸಿಯಾಗಿ ಆನ್ಸರ್ ನೋಡಿ. ಈ ಥರದ್ದು ಸಿಂಪಲ್ ಆಗಿರೋ ಡಿರೈವೇಷನ್ಸೇ ಬೇಡ. ಸರ್ ಡಿರೈವೇಷನ್ಸ್ ನಮಗೆ ಕಷ್ಟ ಆಗ್ತಾ ಇದೆ ಫಸ್ಟ್ ಚಾಪ್ಟ್ರಲ್ಲಿ ಮಾಡೋದು ಅಂತಂದರೆ ಡಿರೈವೇಷನ್ಸ್ನ ನೀವು ಸ್ಕಿಪ್ ಮಾಡಿಕೊಂಡು ಈ ಥರ ಸಿಂಪಲ್ ಆಗಿರೋ ಕ್ವಶನ್ಸ್ ಓದ್ಕೊಂಡು ಹೋದರೂ ಕೂಡ ಅಟ್ಲೀಸ್ಟ್ 1 or 2 ಕ್ವಶನ್ಸ್ ನಿಮಗೆ ಆನ್ಸರ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಸೆಕೆಂಡ್ ಚಾಪ್ಟ್ರಿಗೆ ಹೋಗ್ತೀವಿ ನಾವು. ಸೆಕೆಂಡ್ ಚಾಪ್ಟ್ರು ಕೆಪ್ಯಾಸಿಟೆನ್ಸ್. ಈ ಕೆಪ್ಯಾಸಿಟೆನ್ಸ್ ಚಾಪ್ಟರ್ನ ನೀವು ಅನಲೈಸ್ ಮಾಡ್ತಾ ಹೋಗಿ ಇಲ್ಲಿ 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸು ಏನೇನು ಬರ್ಬೋದು ಅಂತಂದರೆ ಇದರಲ್ಲಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಕೆಪ್ಯಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪ್ಯಾಸಿಟರ್ ಡಿಪೆಂಡ್ಸ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕೆಪ್ಯಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪ್ಯಾಸಿಟರ್ ಡಿಪೆಂಡ್ಸ್ ಈ ಕ್ವಶನ್ನು. ಮತ್ತು ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈ ಕ್ವಶನ್ ಕೂಡ ಸುಮಾರು ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕೆಪ್ಯಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪ್ಯಾಸಿಟರ್ ಡಿಪೆಂಡ್ಸ್. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗಿರೋ ರಿಲೇಷನ್ ಪ್ರೂವ್ ಮಾಡೋದು. E = -dV/dx ಅಂತ ಈಕ್ವೇಷನ್ ಬರುತ್ತೆ. ಅದಾದಮೇಲೆ ಕೆಪ್ಯಾಸಿಟೆನ್ಸ್ ಇನ್ ಸೀರೀಸ್. ಈ ವರ್ಷ ಕೂಡ ಈ ಕ್ವಶನ್ ಬಂದಿದೆ. ಕೆಪ್ಯಾಸಿಟೆನ್ಸ್ ಇನ್ ಸೀರೀಸ್ ಮತ್ತು ಕೆಪ್ಯಾಸಿಟೆನ್ಸ್ ಇನ್ ಪ್ಯಾರಲಲ್ ಈ ಕ್ವಶನ್ನು ಕೂಡ ಈ ಥರದ ಕ್ವಶನ್ಗಳು ಸುಮಾರು ಎಕ್ಸಾಮ್ಸಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಇನ್ನೂ ಬೇಕಾದಷ್ಟು ಕ್ವಶನ್ಸ್ ಇದೆ. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು, ಈ ಥರದ್ದು ಸಿಂಪಲ್ ಆಗಿರೋ ಕ್ವಶನ್ಸ್ನ ನೀವು ಓದಿದ್ರೂ ಕೂಡ 2-3 ಮಾರ್ಕ್ಸ್ ಕ್ವಶನ್ಸ್ನ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಅಲ್ಲಿಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ 2-3 ಮಾರ್ಕ್ಸ್ ಕ್ವಶನ್ಸು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪ್ಯಾಸಿಟೆನ್ಸಲ್ಲಿ 2-3 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಈಗ ತುಂಬ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ ಇನ್
ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ರಿಪೀಟೆಡ್ ಕ್ವಶನ್ಸ್ ಇನ್ ಕರೆಂಟ್ ಎಲೆಕ್ಟ್ರಿಸಿಟಿ. ಈಗಾಗಲೇ ನಾನು 5 ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ನಿಮಗೆ ಹೇಳಿಕೊಟ್ಟೆ. ಸೊ ಈಗ ಈ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಬರೋ ಅಂಥ 2 and 3 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವು ಅಂತ ಹೇಳೋದಾದರೆ, ಮೋಸ್ಟ್ ರಿಪೀಟೆಡ್ ಕ್ವಶನ್ ಈಸ್ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಈ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಸುಮಾರು ವರ್ಷಗಳ ಪೇಪರ್ಗಳನ್ನ ನೀವು ನೋಡಿದಾಗ ಎಲ್ಲ ಪೇಪರ್ಸಲ್ಲೂ ರಿಪೀಟ್ ಆಗಿರುತ್ತೆ. ಇದನ್ನು ನೀವು ಓದ್ಕೊಳ್ಳೇಬೇಕಾಗತ್ತೆ. ಆ್ಯಂಡ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ. ಓಮ್ಸ್ ಲಾ ಸ್ಟೇಟ್ಮೆಂಟ್ ಕೂಡ ನೀವು ಓದ್ಕೋಬೇಕು. SLCಲ್ಲೂ ಇದನ್ನು ನೀವು ಓದಿರ್ತೀರಾ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ 2 ends ಆಫ್ ದಿ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಕರೆಂಟ್ ಪ್ರೊವೈಡೆಡ್ ದ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ. ಓಮ್ಸ್ ಲಾ ಈ ಕ್ವಶನ್ನ ನೀವು ಕರೆಕ್ಟಾಗಿ ಓದಬೇಕಾಗುತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಕಿರ್ಚಾಫ್ಸ್ ಕರೆಂಟ್ ಲಾ ಆ್ಯಂಡ್ ವೋಲ್ಟೇಜ್ ಲಾ ಇವೆರಡೂ ಕೂಡ ನೀವು ಓದಬೇಕಾಗುತ್ತೆ 2-3 ಮಾರ್ಕ್ಸ್ ಕ್ವಶನ್ಸಲ್ಲಿ. ಆ್ಯಂಡ್ ಇನ್ನು ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ಟಾರ್ಗೆಟ್ ಮಾಡೋದಾದರೆ, ಸೊ ಡಿರೈವೇಷನ್ಸು ಒಂದು 3 ಡಿರೈವೇಷನ್ಸ್ ಇದೆ 3 ಮಾರ್ಕ್ಸ್ದು. ಈಗಾಗಲೇ 4 5 ಮಾರ್ಕ್ಸ್ ಡಿರೈವೇಷನ್ಸ್ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. 4ರಲ್ಲಿ ಒಂದು 5 ಮಾರ್ಕ್ಸ್ಗೆ ಬರುತ್ತೆ. ಇನ್ನು 3 ಮಾರ್ಕ್ಸಲ್ಲಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ, ದಟ್ ಈಸ್ NEAVD. ಇದೊಂದು ಡಿರೈವೇಷನ್ ಇದೆ. ಇದು ನಿಮಗೆ 3 ಮಾರ್ಕ್ಸಲ್ಲಿ ಬರ್ಬೋದು. ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್ ಇದೆ. VD ಈಸ್ ಈಕ್ವಲ್ ಟು -EE ಟೌ ಡಿವೈಡೆಡ್ ಬೈ M ಅಂತ ಇನ್ನೊಂದು ಕ್ವಶನ್ ಇದೆ. ಇದು ಕೂಡ ನಿಮಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಡಿರೈವೇಷನ್ ಇದೆ, J ವೆಕ್ಟರ್ ಇಸ್ ಈಕ್ವಲ್ ಟು ಸಿಗ್ಮಾ E ವೆಕ್ಟರ್. ಇದೊಂದು ಕ್ವಶನ್ ಇದೆ. ಸೊ ಈ ಕ್ವಶನ್ಸು ಕೂಡ ನಿಮಗೆ 3 ಮಾರ್ಕ್ಸಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ಥರ ಮೋಸ್ಟ್ ಫೇಮಸ್ ಕ್ವಶನ್ಸ್ ಇವೆಲ್ಲ ಪ್ರತಿ ಎಕ್ಸಾಮ್ಸಲ್ಲೂ ರಿಪೀಟ್, ಒಂದಲ್ಲ ಒಂದು ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ನೋಡಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ ಆಯಿತು, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಕಿರ್ಚಾಫಸ್ ಕರೆಂಟ್ ಲಾ, ಕಿರ್ಚಾಫಸ್ ವೋಲ್ಟೇಜ್ ಲಾ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್, ಆ್ಯಂಡ್ ಡಿರೈವ್ ದ J ವೆಕ್ಟರ್ ಇಸ್ ಈಕ್ವಲ್ ಟು ಸಿಗ್ಮಾ E ವೆಕ್ಟರ್ ಅಂತ ಇದೆ. ನೋಡಿ ಈ ಕ್ವಶನ್ಸಲ್ಲಿ ನಿಮಗೆ ಯಾವುದಾದ್ರೂ ಕ್ವಶನ್ ಬರೋವಂಥ ಸಾಧ್ಯತೆಗಳು ಇರುತ್ತೆ. ಸೊ ನೋಡಿ ಅಲ್ಲಿಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಆಯಿತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಮೂವಿಂಗ್ ಚಾರ್ಜಸ್. ಮೂವಿಂಗ್ ಚಾರ್ಜಸ್ ಚಾಪ್ಟ್ರಲ್ಲಿ ನಾವು ಟಾರ್ಗೆಟ್ ಮಾಡ್ಬೋದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದಪ್ಪ ಅಂತಂದರೆ, ಕನ್ವರ್ಷನ್ ಆಫ್, ಹೌ ಡು ಯು ಕನ್ವರ್ಟ್ ಗಿವನ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ ಆ್ಯಂಡ್ ಗ್ಯಾಲ್ವನೋಮೀಟರ್ ಇಂಟು ಆಮೀಟರ್. ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್, ಗ್ಯಾಲ್ವನೋಮೀಟರ್ ಇಂಟು ಆಮೀಟರ್. ಯಾವುದಾದ್ರೂ ಒಂದು ಕ್ವಶನ್ ಯಾವಾಗಲೂ ಕೇಳ್ತಿರುತ್ತೆ. ಈ ವರ್ಷದ ಪೇಪರಲ್ಲೂ ಕೂಡ ಹೌ ಡು ಯು ಕನ್ವರ್ಟ್ ಗಿವನ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಗ್ಯಾಲ್ವನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್ ಬೈ ಕನೆಕ್ಟಿಂಗ್ ವೆರಿ ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ ಹೇಳ್ತೀವಿ. ಸಪೋಸ್ ಗ್ಯಾಲ್ವನೋಮೀಟರ್ನ ಆಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ, ದಟ್ ಈಸ್ ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಲೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲ್ ಅಂತ ಹೇಳ್ತೀವಿ. ಸೊ G2V ಮಾಡೋದಕ್ಕೆ ಇಲ್ಲಿ ಈಕ್ವೇಷನ್ನ ನಾವು ಬರೆಯೋದು ಯಾವ ಈಕ್ವೇಷನ್ನ ಬರಿತೀವಿ? ಹೌ ಡು ಯು ಕನ್ವರ್ಟ್ ಗಿವನ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್ ಅಂತಂದರೆ, ಹೈ ರೆಸಿಸ್ಟೆನ್ಸ್ R ಈಸ್ ಈಕ್ವಲ್ ಟು V/IG ಮೈನಸ್ G. ಈ ಕ್ವಶನ್ ಕೂಡ ಈ ವರ್ಷದ ಎಕ್ಸಾಮಲ್ಲಿ ಬಂದಿದೆ. ಸಪೋಸ್ ಈ ಎಕ್ಸಾಮಲ್ಲಿ ಇನ್ನೊಂದು ಕ್ವಶನ್ ಬರ್ಬೋದೇನೋ, ಹೇಳಕ್ಕೆ ಬರಲ್ಲ. ಕನ್ವರ್ಷನ್ ಆಫ್ G2A ಮಾಡಿ ಅಂತ ಕೇಳಿದ್ರೆ ನೀವು ಆವಾಗ ಬರೀಬೇಕಾಗಿರೋದು, ಗ್ಯಾಲ್ವನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆಮೀಟರ್ ಬೈ ಕನೆಕ್ಟಿಂಗ್ ವೆರಿ ಲೋ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಅದಕ್ಕೆ ನೀವು S ಈಸ್ ಈಕ್ವಲ್ ಟು IGG ಡಿವೈಡೆಡ್ ಬೈ I-IG ಅಂತ ಈಕ್ವೇಷನ್ ಬರಿತೀವಿ. ಇದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ನೋಡಿ, ಸೆಮಿ ಕಂಡಕ್ಟರ್ಸ್ ಆಯಿತು, ಕರೆಂಟ್ ಎಲೆಕ್ಟ್ರಿಸಿಟಿ ಆಯಿತು, ಮೂವಿಂಗ್ ಚಾರ್ಜಸ್ಸಲ್ಲಿ 5 ಮಾರ್ಕ್ಸ್ದಾದಮೇಲೆ ಈ 2 ಮಾರ್ಕ್ಸಲ್ಲಿ ಮೂವಿಂಗ್ ಚಾರ್ಜಸ್ಸಲ್ಲಿ ಇದು ಕೊಟ್ಟರೆ ನಿಮಗೆ 3 ಮಾರ್ಕ್ಸಲ್ಲೇ ಕೊಡ್ತಾನೆ, 2 ಮಾರ್ಕ್ಸಲ್ಲಿ ಕೊಡೋದಿಲ್ಲ. ಸೊ ಕನ್ವರ್ಷನ್ ಆಫ್ G2V ಮತ್ತು G2A ಮ್ಯಾಕ್ಸಿಮಮ್ ನಾವು ಇದೇ ಕ್ವಶನ್ಸ್ನ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಇನ್ನು ಇದಾದ ಮೇಲೆ ನಮಗೆ ಮೋಸ್ಟ್ ಯಾವಾಗಲೂ ಕೇಳೋ ಅಂಥ ಕ್ವಶನ್ನು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟ್ರಲ್ಲಿ ತುಂಬ ಈಸಿಯಾಗಿ ನಾವು ಗೆಸ್ ಮಾಡ್ಬೋದು. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಈ ಚಾಪ್ಟ್ರಲ್ಲಿ
ಈಸಿಯಾಗಿ ಗೆಸ್ ಮಾಡ್ಬೋದು. ಈಸಿಯಾಗಿ ಯಾವ ಥರ ಗೆಸ್ ಮಾಡ್ಬೋದು? 100% ಅವನು ವರ್ಷಗಳಿಂದ ಕೇಳ್ತಾ ಇದ್ದಿದ್ದು ಕ್ವಶನ್ ಯಾವುದಪ್ಪ ಅಂತಂದರೆ ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಆ್ಯಂಡ್ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಸೊ ಇಲ್ಲೇ ನಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇತ್ತು. ಇದು ಬಿಟ್ಟರೆ ನಮಗಿನ್ನು ಆಪ್ಷನ್ ಇರೋದು ಇವಾಗ ಕೊಡೋದಕ್ಕೆ ಡಿಫೈನ್ ದ ಟರ್ಮ್ಸ್ ಮ್ಯಾಗ್ನೆಟೈಸೇಷನ್, ಆಮೇಲೆ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಅಂತ. ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ನೋಡಿ, ಈ ವರ್ಷ ಇದನ್ನು ಕೊಟ್ಟಿದ್ದಾನೆ. ಡಿಫೈನ್ ದ ಟರ್ಮ್ಸ್ ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ ಡೆಫಿನೇಷನ್ಸ್ನ ಬರೀರಿ ಅಂತ ಕೊಟ್ಟಿದ್ದಾನೆ. ಮೋಸ್ಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಈ ಸಲ ಎಕ್ಸಾಮಲ್ಲಿ ಐದರ್ ಪ್ರಾಪರ್ಟೀಸ್ ಆಫ್ ಡಯಾ, ಪ್ಯಾರಾ, ಫೆರ್ರೋ, ಐದರ್ ಪ್ರಾಪರ್ಟೀಸ್ ಯಾವುದಾದ್ರೂ ಒಂದು ಕೇಳ್ತಾನೆ, ಎಲ್ಲ ಕೇಳಲ್ಲ. ಪ್ರಾಪರ್ಟೀಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಕೇಳ್ಬೋದು, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಕೇಳ್ಬೋದು, ಅಥವಾ ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಕೇಳ್ಬೋದು. ಇಲ್ಲ ಆ ಥರನೂ ಕೇಳಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಫೆರ್ರೋಮ್ಯಾಗ್ನೆಟಿಕ್, ಯಾವುದಾದ್ರೂ ಒಂದು ಕ್ವಶನ್ನು ಇಲ್ಲೇ ಬರುವಂಥ ಸಾಧ್ಯತೆಗಳಿದೆ. ನೋಡಿ ನಾನು ಹೇಳ್ತಾ ಇರೋ ಕ್ವಶನ್ಸಲ್ಲಿ ಚಾಪ್ಟರ್ ವೈಸು 2-3 ಕ್ವಶನ್ಗಳನ್ನ ನೀವು ಓದಿದ್ರೆ ಒಂದೊಂದು ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರಲ್ಲಿ ನೀವು ಟಾರ್ಗೆಟ್ ಮಾಡಿ ಡಯಾ, ಪ್ಯಾರಾ, ಫೆರ್ರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ನ ಪ್ರಾಪರ್ಟೀಸ್ ಓದ್ಕೊಳ್ಳಿ. ಅದು ಬಿಟ್ಟರೆ ಡಿಫೈನ್ ದ ಟರ್ಮ್ಸ್ ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ, ಮ್ಯಾಗ್ನೆಟಿಕ್ ಸಸೆಪ್ಟಬಿಲಿಟಿ, ಇದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಯಾವುದಾದ್ರೂ ಒಂದು ಕ್ವಶನ್ ಬರೋ ಅಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋದಾದರೆ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಈ ಚಾಪ್ಟರ್ನಲ್ಲಿ ನೀವು 2-3 ಮಾರ್ಕ್ಸ್ ಕ್ವಶನ್, ನಾನು ಆಲ್ರೆಡಿ ನಿಮಗೆ 5 ಮಾರ್ಕ್ಸ್ಗೆ ಬರೀ 3 ಚಾಪ್ಟರ್ ಟಾರ್ಗೆಟ್ ಮಾಡಿ ಅಂತ ಹೇಳಿದ್ದೀನಿ. ಈಗ 2-3 ಮಾರ್ಕ್ಸ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಎಲ್ಲ ಚಾಪ್ಟ್ರಲ್ಲೂ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ನೀವು ಬೇಕಾದ್ರೆ ಒಂದು 2-3 ಚಾಪ್ಟರ್ ಸ್ಕಿಪ್ ಮಾಡ್ಬೋದು 40 ಮಾರ್ಕ್ಸ್ಗೆ ಅಂತಂದಾಗ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟ್ರಲ್ಲಿ ನೀವು ಫಸ್ಟು ಓದಬೇಕಾಗಿರೋದು ಫೆರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಸ್ಟೇಟ್ಮೆಂಟ್ ಆಫ್ ಲೆಂಜಸ್ ಲಾ. ವಾಟ್ ಈಸ್ ಲೆಂಜಸ್ ಲಾ? ಇದ್ರ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಲೆಂಜಸ್ ಲಾ ಅಂತಂದರೆ ದ ಪೊಲಾರಿಟಿ ಆಫ್ ಇಂಡ್ಯೂಸ್ಡ್ EMF ಈಸ್ ಸಚ್ ದಟ್ ಇಟ್ ಟೆಂಡ್ಸ್ ಟು ಪ್ರೊಡ್ಯೂಸ್ ದ ಕರೆಂಟ್ ವಿಚ್ ಅಪೋಸಸ್ ದ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ದಟ್ ಪ್ರೊಡ್ಯೂಸ್ಡ್ ಇಟ್ ಅಂತ ಹೇಳುತ್ತೆ. ಸೊ E ಈಸ್ ಈಕ್ವಲ್ ಟು -dπ/dt ಅಂತ ಹೇಳುತ್ತೆ. ಫೆರಡೇಸ್ ಸೆಕೆಂಡ್ ಲಾ ಆದರೆ E ಈಸ್ ಈಕ್ವಲ್ ಟು dπ/dt ಅಂತ ಹೇಳುತ್ತೆ. ನೋಡಿ ಫೆರಡೇಸ್ ಲಾಸ್ ಓದ್ಕೊಳ್ಳಿ, ಇಲ್ಲ ಅಂದರೆ ಲೆಂಜಸ್ ಲಾ, ಅಂದರೆ ಫೆರಡೇಸ್ ಲಾಸು ಮತ್ತು ಲೆಂಜಸ್ ಲಾ ಓದ್ಕೊಳ್ಳಿ. ಇನ್ನು ನೆಕ್ಸ್ಟು ಇದರಲ್ಲಿ ಕೊಡೋವಂಥ ಕ್ವಶನ್ಸ್ ಯಾವ್ದ್ಯಾವುದಪ್ಪ ಅಂತಂದರೆ ಕಾಯಿಲ್ ಎಕ್ಸ್ಪರಿಮೆಂಟ್ ಅಥವಾ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪರಿಮೆಂಟ್ ಕೊಡ್ಬೋದು. ಇದೂ ಕೊಟ್ಟಿಲ್ಲ ಅಂತಂದರೆ ಇನ್ನೊಂದು 2 ಕ್ವಶನ್ಸ್ ಇದೆ. ಇನ್ನೊಂದು 2 ಕ್ವಶನ್ ಏನಪ್ಪ ಅಂತಂದರೆ ಇನ್ಸ್ಟಾಂಟೇನಿಯಸ್ EMF, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಇನ್ಸ್ಟಾಂಟೇನಿಯಸ್ EMF ಅಂತ. ಇದನ್ನು 3 ಮಾರ್ಕ್ಸಲ್ಲಿ ಕೊಡ್ಬೋದು. E ಈಸ್ ಈಕ್ವಲ್ ಟು E0 sin ωt ಅಂತ ಹೇಳ್ತೀವಿ. ಈ ಕ್ವಶನ್ ಕೊಡ್ಬೋದು. ಇನ್ನು ಇದೂ ಕೊಟ್ಟಿಲ್ಲ ಅಂದಾಗ ಇನ್ನೊಂದು ಕೊಡೋದಕ್ಕೆ ಆಪ್ಷನ್ ಇರುವಂಥದ್ದು ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್. So this is energy U is equal to half Li². ಇನ್ನು ಲಾಸ್ಟ್ ಒಂದು ಕ್ವಶನ್ ಇದೆ. ಇವೆಲ್ಲ ತುಂಬ ಈಸಿಯಾಗಿ ಓದೋವಂಥ ಕ್ವಶನ್ಸ್ ಇವು. ಸೊ ಇನ್ನು ಇರೋವಂಥದ್ದು E is equal to BLV. This is motional EMF being induced in a conductor ಮೂವಿಂಗ್ ಇನ್ ಎ ಪ್ಲೇನ್ ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳುತ್ತೆ. ಸೊ ದಟ್ ಈಸ್ ಈಸ್ ಈಕ್ವಲ್ ಟು BLV. ನೋಡಿ ಇಷ್ಟು ಕ್ವಶನ್ಸ್ನ ನೀವು ಓದಿದ್ದೇ ಆದರೆ 100% 2 ಅಥವಾ 3 ಮಾರ್ಕ್ಸಲ್ಲಿ ಯಾವುದಾದ್ರೂ 1-2 ಕ್ವಶನ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಮೋರ್ ಓವರ್ ನಾವು 2-3 ಮಾರ್ಕ್ಸ್ ಕ್ವಶನ್ಸ್ಗೆ ಏನು ಇವಾಗ ನಾನು ಹೇಳ್ತಾ ಇರೋ ಕ್ವಶನ್ಸ್ ಎಲ್ಲ ನೀವು ಓದ್ಕೊಂಡು ಹೋದರೆ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 100% ಒಂದು 5ರಿಂದ 6 ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಈಗ ನಾವು ಹೇಳ್ತಾ ಇರೋದು ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. 2-3 ಮಾರ್ಕ್ಸ್ ಕ್ವಶನ್ಸ್ಗೆ ನೀವು ಏನು ಓದ್ಕೊಂಡು ಹೋಗ್ತೀರಾ ಅದೇ ಕ್ವಶನ್ಸು, ಅದೇ ಆನ್ಸರ್ಸು ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೂಡ ರಿಪೀಟ್ ಆಗುತ್ತೆ. ದೇರ್ಫೋರ್ ನಾವು ಇದು 2-3 ಮಾರ್ಕ್ಸ್ ಕ್ವಶನ್ಸ್ನ ತುಂಬ ಕೇರ್ಫುಲ್ಲಾಗಿ ಓದಬೇಕಾಗುತ್ತೆ. ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆದಮೇಲೆ ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ನ ಕರೆಕ್ಟಾಗಿ ಇಲ್ಲಿ ದಿಸ್ ಇಸ್ ದ ಸ್ಮಾಲೆಸ್ಟ್ ಚಾಪ್ಟರ್ ಇನ್ ದ ಸೆಕೆಂಡ್ PUC ಫಿಸಿಕ್ಸ್.
ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟ್ರಲ್ಲಿ ಮ್ಯಾಕ್ಸಿಮಮ್ ನಮಗೆ ಅವನು ಕೇಳ್ತಾ ಇರೋದು ಯಾವಾಗಲೂ ಏನು ಕೇಳ್ತಾ ಇದ್ದಾನೆ, ಸೊ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯಾವ್ಯಾವು? ಗಾಮಾ ರೇಸ್, ಎಕ್ಸ್ ರೇಸ್, ಯು ವಿ ರೇಸ್, ಇನ್ಫ್ರಾಡ್ ರೇಸ್, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್. ಈ 6 ವೇವ್ಸ್ ಏನಿದೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು, ಇವುಗಳನ್ನ ಪ್ರಾಪರ್ಟೀಸ್, ಯೂಸಸ್ ಅಥವಾ ಪ್ರಾಪರ್ಟೀಸ್ ಏನು ಕೇಳ್ತಾರೆ? ಗಾಮಾ ರೇಸ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಟ್ರೀಟ್ಮೆಂಟ್ ಆಫ್ ಸ್ಕಿನ್ ಡಿಸೀಸ್ ಅಂತ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ. ಯು ವಿ ರೇಸ್ ಇದೆ, ಇದಕ್ಕೆಲ್ಲ ನಾವು ಜಾಸ್ತಿ ಓದಬೇಕಾಗಿಲ್ಲ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಯಾವಾಗಲೂ ಕೂಡ ಇವೇ ಕ್ವಶನ್ಸ್ ನೋಡಿ. ಪ್ರಾಪರ್ಟೀಸ್ ಆಫ್ ಗಾಮಾ ರೇಸ್, ಎಕ್ಸ್ ರೇಸ್, ಯು ವಿ ರೇಸ್, ಇನ್ಫ್ರಾಡ್ ರೇಸ್, ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್. ಇಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಪ್ರಾಪರ್ಟೀಸು, ಕೆಲವೊಂದು ಪ್ರಾಪರ್ಟೀಸ್ ಸಿಮಿಲರ್ ಇದೆ, ಅದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಎಕ್ಸೆಪ್ಟ್ ಮೈಕ್ರೋವೇವ್ಸ್, ರೇಡಿಯೋ ವೇವ್ಸ್ ಬರೆಯುವಾಗ ಸ್ವಲ್ಪ ನಿಧಾನಕ್ಕೆ ನೋಡಿ ಬರೀಬೇಕಾಗುತ್ತೆ. ಅದು ಬಿಟ್ಟರೆ ಗಾಮಾ, ಎಕ್ಸ್ ರೇಸ್, ಯು ವಿ ರೇಸ್ಗೆ ಸಿಮಿಲರ್ ಪ್ರಾಪರ್ಟೀಸ್ ಕೆಲವೊಂದಿದೆ, ಅದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆದಮೇಲೆ ನಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಇದೆ. ಬೇಕಾದ್ರೆ ನೀವು ಆಲ್ಟರ್ನೇಟಿಂಗ್ ಕರೆಂಟ್ನ ಸ್ಕಿಪ್ ಮಾಡಿ, ಬಿಕಾಸ್ ನಮಗೆ 8 ಕ್ವಶನ್ ಇದೆ, ನಾವು ಬರೀಬೇಕಾಗಿರೋದು 5 ಕ್ವಶನ್ ಆಗಿರೋದ್ರಿಂದ ಬೇಕಾದರೆ ನೀವು ಆಲ್ಟರ್ನೇಟಿಂಗ್ ಕರೆಂಟ್ನ ನಮಗೆ ಓದೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅದನ್ನು ನೀವು ಬಿಡ್ಬೋದು. ನಾನು ನೆಕ್ಸ್ಟ್ ಟಾರ್ಗೆಟ್ ಮಾಡೋದು ರೇ ಆಪ್ಟಿಕ್ಸ್. ರೇ ಆಪ್ಟಿಕ್ಸ್ನಲ್ಲಿ ಸರ್ ನನಗೆ ಡಿರೈವೇಷನ್ಸು ತುಂಬ ಜಾಸ್ತಿ ಇದೆ, ಕಷ್ಟ ಆಗ್ತಾ ಇದೆ, ನ್ಯೂಮರಿಕಲ್ ಪ್ರಾಬ್ಲಮ್ಸೂ ಕಷ್ಟ ಆಗ್ತಾ ಇದೆ ಅಂತಂದರೆ ಅಟ್ಲೀಸ್ಟ್ 2-3 ಮಾರ್ಕ್ಸ್ಗೆ ಕೆಲವೊಂದು ಈಸಿ ಕ್ವಶನ್ಸ್ ಇದೆ, ಅಷ್ಟನ್ನಾದರೂ ಓದ್ಕೊಳ್ಳಿ. ಮೋಸ್ಟ್ ಇದರಲ್ಲಿ ಸುಮಾರು ಹಿಂದಿನ ವರ್ಷದ ಪೇಪರ್ಗಳನ್ನ ನೋಡಿದಾಗ ನಮಗೆ ಸಿಕ್ಕಿರೋ ಅಂಥ ಕ್ವಶನ್ ಯಾವುದಪ್ಪ ಅಂತಂದರೆ ಡೈರೆಕ್ಟಾಗಿ ನಾನು ಕಾನ್ಸೆಪ್ಟ್ಗೆ ಹೋಗ್ತೀನಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನ ಕಂಡೀಷನ್ಸ್ನ ಸುಮಾರು ಪೇಪರ್ಗಳಲ್ಲಿ ಅವನು ಕೇಳ್ತಾ ಹೋಗಿದ್ದಾನೆ. ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಏನು ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತಂದರೆ, ದ ರೇ ಮಸ್ಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್, ಇದಕ್ಕೆ 1 ಮಾರ್ಕ್ ಕೊಡ್ತಾನೆ. ಇನ್ನೊಂದು ಪಾಯಿಂಟ್ ಏನು ಬರೀಬೇಕು? ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಕ್ರಿಟಿಕಲ್ ಆ್ಯಂಗಲ್ ಅಂತ ಬರೆಯೋದು. ನೋಡಿ, ಈ ಕ್ವಶನ್ನ ಸುಮಾರು ಸಲ ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ, ಈ ವರ್ಷ ಕೂಡ ಕೇಳಿದ್ದಾನೆ, ಇದನ್ನು ಕರೆಕ್ಟಾಗಿ ಓದಿ. ಇನ್ನು ಕೇಳಿದ್ರೆ ಆಪ್ಟಿಕಲ್ ಫೈಬರ್ ಯೂಸಸ್ ಓದ್ಕೊಳ್ಳಿ. ಇಲ್ಲ ಸರ್ ಡಿರೈವೇಷನ್ಸು ನಾನು ಓದ್ತೀನಿ ಅನ್ನೋದಾದರೆ, ಡಿರೈವ್ ದ ಎಕ್ಸ್ಪ್ರೆಷನ್ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್ ಆರ್ ಈಸ್ ಈಕ್ವಲ್ ಟು 2f ಡಿರೈವೇಷನ್ ಈ ಸಲ ಕೇಳಿದ್ದಾನೆ, ಇದನ್ನು ಕೂಡ ನೀವು ಓದ್ಬೋದು. ಆರ್ ಈಸ್ ಈಕ್ವಲ್ ಟು 2f ಆರ್ ಎಫ್ ಈಸ್ ಈಕ್ವಲ್ ಟು r/2 ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್. ಸೊ ಈ ಅಟ್ಲೀಸ್ಟ್ ಈ ಕೆಲವೊಂದು ಕ್ವಶನ್ಸ್ ಆದರೂ ನೀವು ಓದ್ಕೊಂಡಿದ್ದೆ ಆದರೆ 1 or 2 ಕ್ವಶನ್ಸ್ನ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವೇವ್ ಆಪ್ಟಿಕ್ಸು ಸರ್ ನಮಗೆ ದೊಡ್ಡದಾಗಿದೆ, ನಾವು ಬಿಟ್ಬಿಡ್ತೀವಿ ಅನ್ನೋದಾದರೆ ನೆಕ್ಸ್ಟು ಡ್ಯುಯಲ್ ನೇಚರಲ್ಲಿ ನೀವು ಡ್ಯುಯಲ್ ನೇಚರ್ ಚಾಪ್ಟರ್ನ ಓದೋವಾಗ ಏನೆಲ್ಲ ಓದ್ಬೋದು ಇದರಲ್ಲಿ ಅಂತಂದರೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ 1 ಕ್ವಶನ್ ಓದ್ಬೋದು. ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಈಕ್ವೇಷನ್ಸ್ನ ಓದ್ಬೋದು. ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು ಓದ್ಬೋದು. ಲೆನಾರ್ಡ್ಸ್ ಪ್ರಿನ್ಸಿಪಲ್, ಹಾಲ್ವಾಚ್ ಪ್ರಿನ್ಸಿಪಲ್, ಇವುಗಳೆಲ್ಲ ನೀವು ಓದಿದ್ರೆ ಇಲ್ಲಿ ಒಂದು 2 or 3 ಮಾರ್ಕ್ಸ್ ಕ್ವಶನ್ ಒಂದು ಬರುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಡ್ಯುಯಲ್ ನೇಚರ್ ಆದಮೇಲೆ ಆಟಮ್ಸ್ಗೆ ಹೋಗ್ತೀವಿ. ಆಟಮ್ಸಲ್ಲಿ ಪ್ರತಿ ಪೇಪರಲ್ಲೂ ಕಾಮನ್ ಆಗಿ ಬರ್ತಾ ಇರೋವಂಥ ಕ್ವಶನ್ಸ್ 2 ಇದೆ, ಅದನ್ನು ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಬೋರ್ಸ್ ಅಟಾಮಿಕ್ ಮಾಡೆಲ್ ಇದರ ಪಾಸ್ಟುಲೇಟ್ಸ್ ಈ ವರ್ಷ ಕೂಡ ಇದನ್ನು ಕೊಟ್ಟಿದ್ದಾನೆ. ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್ 1. ಎರಡನೇದು ಲಿಮಿಟೇಷನ್ಸ್. ನೋಡಿ, ಇದನ್ನು ನೀವು ಡೈರೆಕ್ಟಾಗಿ ಟಾರ್ಗೆಟ್ ಮಾಡಿ ನೀವು ಓದೋದ್ರಿಂದ ನಿಮಗೆ ಮೋಸ್ಟ್ಲಿ 1 ಕ್ವಶನ್ ಬರೋವಂಥ ಸಾಧ್ಯತೆಗಳು ಇರುತ್ತೆ. ಬೋರ್ಸ್ ಪಾಸ್ಟುಲೇಟ್ಸು, ಲಿಮಿಟೇಷನ್ಸ್ ಆಫ್ ಬೋರ್ಸ್ ಪಾಸ್ಟುಲೇಟ್ಸು, ಇದನ್ನು ಅಟ್ಲೀಸ್ಟ್ ಎಲ್ಲ ಓದೋಕ್ಕಾಗಿಲ್ಲ ಅಂದಾಗ ಈ ಕ್ವಶನ್ಸ್ ಆದರೂ ಓದ್ಕೊಳ್ಳಿ. ಇನ್ನು ಆಟಮ್ಸ್ ಆದಮೇಲೆ ನ್ಯೂಕ್ಲಿಯೈಗೆ ಹೋದರೆ ಇದರಲ್ಲಿ ಸಿಂಪಲ್ ಆಗಿರೋ ಕ್ವಶನ್ ಈ ವರ್ಷ ಒಂದು ಬಂದಿತ್ತು, ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್ ಅಂತ. ತುಂಬ ಸಿಂಪಲ್ ಆಗಿರೋದು 3 ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಬರೆದ್ರೆ 1 ಮಾರ್ಕ್. ಸ್ಟ್ರಾಂಗೆಸ್ಟ್ ಫೋರ್ಸ್ ಈ ಥರದ ಸಿಂಪಲ್ ಆಗಿ ಬರೆಯುವಂಥ ಕ್ವಶನ್ಸ್ ನಮ್ಮಲ್ಲಿ ಸುಮಾರು ಕ್ವಶನ್ಸ್ ಇದ್ದಾವೆ. ಸೊ ನ್ಯೂಕ್ಲಿಯೈ ಚಾಪ್ಟ್ರಲ್ಲಿ ನ್ಯೂಕ್ಲಿಯರ್ ಫೋರ್ಸಸ್ ಓದ್ಕೊಳ್ಳಿ. ನ್ಯೂಕ್ಲಿಯರ್ ಫೋರ್ಸಸ್ನ ಜೊತೆಗೆ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋ ಒಂದು ಕ್ವಶನ್ನ ಕೂಡ ನೀವು ಓದ್ಕೋಬೋದು. ನಾನು ಎಲ್ಲ ಈ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಒಂದು 2-3 ಕ್ವಶನ್ಸ್ ಪ್ರತಿ ಚಾಪ್ಟರ್ಲ್ಲೂ ಹೇಳ್ತಾ ಹೋಗ್ತಾ ಇದ್ದೀನಿ, ನೀವು ಇದನ್ನು ಕರೆಕ್ಟಾಗಿ ಓದ್ಕೊಂಡ್ರೆ. ಆಮೇಲೆ ನ್ಯೂಕ್ಲಿಯೈ ಆಯಿತು, ಆಟಮ್ಸ್, ನ್ಯೂಕ್ಲಿಯೈ. ಇನ್ನು ನಮಗೆ ಇರೋವಂಥದ್ದು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ನಾನು ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳ್ತಾ ಹೋಗ್ತೀನಿ, ಯಾಕಂದರೆ
ಎಲ್ಲರೂ ಪಾಸ್ ಆಗೋದಕ್ಕೆ ಈಸಿಯಾಗಿರುವಂಥ ಕ್ವಶನ್ಸ್ ಸಿಗೋದು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಒಂದು ಹಾಫ್ ವೇವ್ ರೆಕ್ಟಿಫೈಯರ್ ಇದು 5 ಮಾರ್ಕ್ಸ್ಗಿದೆ, ಇನ್ನೊಂದು ಫುಲ್ ವೇವ್ ರೆಕ್ಟಿಫೈಯರ್ ಇದು 5 ಮಾರ್ಕ್ಸ್ ಕ್ವಶನಲ್ಲಿ ಕ್ಲಿಯರ್ ಆದರೆ ಇನ್ನಿರೋವಂಥದ್ದು 3 2-3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಆ 3 ಕ್ವಶನ್ಸ್ ಯಾವ್ಯಾವಪ್ಪ ಅಂತಂದರೆ, ಒಂದು ಡಿಫ್ರೆನ್ಶಿಯೇಟ್ ಕಂಡಕ್ಟರ್ಸ್ ಸೆಮಿ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್. ನೋಡಿ, ಬ್ಯಾಂಡ್ ಥಿಯರಿ ಮೇಲೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಒಂದು ಕ್ವಶನ್ ಕೊಡ್ಬೋದು ನಿಮಗೆ. ಸೊ ಇದು ಬಿಟ್ಟರೆ ನಮಗಿರೋವಂಥದ್ದು 2 ಕ್ವಶನ್ಸ್ ಮಾತ್ರ ಕೇಳೋ ಸಾಧ್ಯತೆಗಳಿರುತ್ತೆ. ಎರಡನೇದು ಡಿಫ್ರೆನ್ಸ್ ಬಿಟ್ವೀನ್ ಪಿ ಟೈಪ್ ಆ್ಯಂಡ್ ಎನ್ ಟೈಪ್ ಸೆಮಿ ಕಂಡಕ್ಟರ್. ಅದು ಬಿಟ್ಟರೆ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್. ನೋಡಿ, ಮ್ಯಾಕ್ಸಿಮಮ್ ಈ ಸೆಮಿ ಕಂಡಕ್ಟರ್ಸ್ ಚಾಪ್ಟ್ರಲ್ಲಿ ನಾವು ಟಾರ್ಗೆಟ್ ಮಾಡಿ, ನಾನು ಆಲ್ರೆಡಿ 5 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಫಸ್ಟೇ ಹೇಳಿದ್ದೆ, ಈ 2ರಲ್ಲೇ ಒಂದು ಕ್ವಶನ್ 5 ಮಾರ್ಕ್ಸಿಗೆ ಬರುತ್ತೆ. ಅದು ಬಿಟ್ಟರೆ ನಮಗೆ ಡಿಫ್ರೆನ್ಸಸ್ ಅಥವಾ ಡಿಫ್ರೆನ್ಶಿಯೇಟ್ ಕಂಡಕ್ಟರ್ಸ್ ಸೆಮಿ ಕಂಡಕ್ಟರ್ಸ್ ಇನ್ಸುಲೇಟರ್ಸ್ ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್, ಇದ್ರ ಮೇಲೆ ಒಂದು ಕ್ವಶನ್ ಬರ್ಬೋದು. ಎರಡನೇದು ಡಿಫ್ರೆನ್ಸ್ ಬಿಟ್ವೀನ್ ಪಿ ಟೈಪ್ ಎನ್ ಟೈಪ್ ಬರಿಬೋದು, ಅಥವಾ ಇಂಟ್ರೆನ್ಸಿಕ್ ಎಕ್ಸ್ಟ್ರೆನ್ಸಿಕ್. ನೋಡಿ, ಇಂಟ್ರೆನ್ಸಿಕ್ ಎಕ್ಸ್ಟ್ರೆನ್ಸಿಕ್ ಪಿ ಟೈಪ್ ಎನ್ ಟೈಪ್ನ ಕನ್ಫ್ಯೂಸ್ ಆಗಬಾರ್ದು. ಸುಮಾರು ಸ್ಟೂಡೆಂಟ್ಸು ಎಕ್ಸಾಮ್ಗಳಲ್ಲಿ ನಾವು ನೋಡ್ದಂಗೆ ಡಿಫ್ರೆನ್ಸಸ್ ಚೆನ್ನಾಗಿ ಓದ್ಕೊಂಡು ಹೋಗಿರ್ತಾರೆ, ಆದರೆ ಉಲ್ಟಾ ಬರೆದಿರ್ತಾರೆ. ಪಿ ಟೈಪ್ನ ಎನ್ ಟೈಪ್ಗೆ, ಎನ್ ಟೈಪ್ನ ಪಿ ಟೈಪ್ಗೆ ಬರೆದಿರ್ತಾರೆ. ಈ ಥರದ ಮಿಸ್ಟೇಕ್ಸ್ಗಳಾಗೋದ್ರಿಂದ ನೀವು ಕರೆಕ್ಟಾಗಿ ಬರೆದಿದ್ರು ಕೂಡ ಮಾರ್ಕ್ಸ್ನ ಕಳ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಸೊ ಎನ್ ಟೈಪ್ ಪಿ ಟೈಪ್ ನೋಡಿ, ಪಿ ಟೈಪ್ ಎನ್ ಟೈಪ್ ಇದೆ. ಪಿ ಇಲ್ಲಿ ನಾವು ಏನು ಆನ್ಸರ್ ಬರೀಬೇಕು, ಟ್ರೈವಲೆಂಟ್ ಇಂಪ್ಯೂರಿಟಿನ ಡೋಪ್ ಮಾಡ್ತೀವಿ ಅಂತ ಬರೀಬೇಕು. ಸೊ ಪಿ ಟೈಪ್ ಸೆಮಿ ಕಂಡಕ್ಟರ್ಸಲ್ಲಿ ಟ್ರೈವಲೆಂಟ್ ಇಂಪ್ಯೂರಿಟಿ ಈಸ್ ಆ್ಯಡೆಡ್ ಫಾರ್ ಡೋಪಿಂಗ್, ಇಲ್ಲಿ ಪೆಂಟಾವಲೆಂಟ್ ಇಂಪ್ಯೂರಿಟಿ ಈಸ್ ಆ್ಯಡೆಡ್ ಫಾರ್ ಡೋಪಿಂಗ್ ಅಂತ ಬರೀಬೇಕು. ಆಮೇಲೆ ಪಿ ಟೈಪಲ್ಲಿ ಹೋಲ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಬರೀಬೇಕು. ಎನ್ ಟೈಪಲ್ಲಿ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಅಂತ ಬರೀಬೇಕು. ಕನ್ಫ್ಯೂಸ್ ಆಗಬಾರ್ದು. ಸೊ ಇದನ್ನು ಈ ಕಡೆ ಬರೆಯೋದ್ರಿಂದ ಕೂಡ ನೀವು ಮಾರ್ಕ್ಸ್ ಕಳ್ಕೊಳ್ತೀರಾ. ಇನ್ನು ಇಂಟ್ರೆನ್ಸಿಕ್ ಎಕ್ಸ್ಟೆನ್ಸಿಕ್ ಸಿಂಪಲ್ ಆಗಿ ಆನ್ಸರ್ ಬರೀಬೋದು. ದಿಸ್ ಈಸ್ ಪ್ಯೂರ್ ಸೆಮಿ ಕಂಡಕ್ಟರ್, ಇಟ್ ಈಸ್ ಇಂಪ್ಯೂರ್ ಸೆಮಿ ಕಂಡಕ್ಟರ್. ಪ್ಯೂರ್ ಇಂಪ್ಯೂರ್ ಅಂದ್ರೇ 1 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಪ್ಯೂರ್ ಸೆಮಿ ಕಂಡಕ್ಟರ್, ಇಂಪ್ಯೂರ್ ಸೆಮಿ ಕಂಡಕ್ಟರ್, ಕಂಡಕ್ಟಿವಿಟಿ ಈಸ್ ಲೆಸ್, ಕಂಡಕ್ಟಿವಿಟಿ ಈಸ್ ಮೋರ್. ಈ ಥರ ಸಿಂಪಲ್ ಆಗಿ ನಾವು ಈಸಿಯಾಗಿ ಮಾರ್ಕ್ಸ್ನ ಕಳ್ಕೊಬೋದು. ಇನ್ನೂ ಒಂದು ಪಾಯಿಂಟ್, ಇಂಟ್ರೆನ್ಸಿಕ್ ಎಕ್ಸ್ಟ್ರೆನ್ಸಿಕ್ ಬರೆಯೋದಾದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಈಕ್ವಲ್ ಟು ಹೋಲ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಈಕ್ವಲ್ ಟು ಹೋಲ್. ಈ ಥರದ್ದು ಸಿಂಪಲ್ ಕ್ವಶನ್ಸ್ ನಮಗೆ ಬೇಕಾದಷ್ಟು ಇರೋದ್ರಿಂದ ನಾವು ಈಸಿಯಾಗಿ ಫಿಸಿಕ್ಸಲ್ಲಿ ಸುಮಾರು ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ಸರ್ ನನಗೆ 21 ಮಾರ್ಕ್ಸ್ ತಗೊಳ್ಳೋದು ಹೇಗೆ, ಜಸ್ಟ್ ಪಾಸ್ ಆಗೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಜಸ್ಟ್ ಪಾಸ್ ಆಗೋದಲ್ಲ, ಮೋರ್ ದೆನ್ 40 ಮಾರ್ಕ್ಸ್ ನಮ್ಮ ಫಿಸಿಕ್ಸಲ್ಲಿ ಈಸಿಯಾಗಿ ನಾವು ತಗೋಬೋದು. ಸೊ ಇಷ್ಟೆಲ್ಲ ನೀವು ನೋಡಿದ ಮೇಲೆ ಇನ್ನೊಂದು ಸಲ ನಾನೆಲ್ಲ ಹೇಳ್ಬಿಡ್ತೀನಿ ನೋಡಿ. ನಾವು ಡಿರೈವೇಷನ್ಗೆ ಅಂತ 3 ಚಾಪ್ಟರ್ ಟಾರ್ಗೆಟ್ ಮಾಡಿ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ 4 ಕ್ವಶನ್ಸ್ ಇದೆ, 1 ಕ್ವಶನ್ನ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೂವಿಂಗ್ ಚಾರ್ಜಸ್ಸಲ್ಲಿ 2 ಕ್ವಶನ್ಸ್ ಇದೆ, ಅಲ್ಲೊಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ 2 5 ಮಾರ್ಕ್ಸ್ ಕ್ವಶನ್ಸ್ ಇದೆ, ಅಲ್ಲೊಂದು ಕ್ವಶನ್ ಎಕ್ಸೆಪ್ಟ್ ಮಾಡಿದ್ರೆ ಪಾರ್ಟ್ ಡಿ ನಮಗೆ ಕ್ಲಿಯರ್ ಆಗಿ 15ಗೆ 15 ಮಾರ್ಕ್ಸ್ ತಗೋಬೋದು. ಇನ್ನು 2-3 ಮಾರ್ಕ್ಸ್ ಕ್ವಶನ್ಸ್ಗೆ ಎಲ್ಲ ಚಾಪ್ಟರ್ಸಲ್ಲಿ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕೇಳಿರೋ ಅಂಥ ಕ್ವಶನ್ಸ್ನ ನಾವು ಟಾರ್ಗೆಟ್ ಮಾಡಿ ಓದ್ಕೊಂಡು ಹೋದರೂ ಕೂಡ ನಮಗೆ 15 + 10 ಅಂದರೆ 2 ಮಾರ್ಕ್ಸು 5 ಕ್ವಶನ್ಸು, 3 ಮಾರ್ಕ್ಸ್ದು 5 ಕ್ವಶನ್ನು, ಟೋಟಲ್ ಅಲ್ಲೇ ನಮಗೆ 25 ಮಾರ್ಕ್ಸು. 25 + ಡಿರೈವೇಷನ್ಸಲ್ಲಿ 15 ಅಂದರೆ 40 ಮಾರ್ಕ್ಸ್ ಆಯಿತು. ಸರ್ ಇನ್ನೂ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದು ಹೇಗೆ ಅನ್ನೋರು ನ್ಯೂಮರಿಕಲ್ ಪ್ರಾಬ್ಲಮ್ನ ಟಾರ್ಗೆಟ್ ಮಾಡಿ. ನ್ಯೂಮರಿಕಲ್ ಪ್ರಾಬ್ಲಮ್ಸು ಮ್ಯಾಕ್ಸಿಮಮ್ ನಮಗೆ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ 1 ಪ್ರಾಬ್ಲಮ್ ಬರೋವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಎರಡನೇದು ಫಸ್ಟ್ 2 ಚಾಪ್ಟರ್ಸಲ್ಲಿ ನಮಗೆ ನೋಡಿ ಇದೇ ಚಾಪ್ಟ್ರಲ್ಲಿ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಆಲ್ಟರ್ನೇಟಿಂಗ್ ಕರೆಂಟಲ್ಲೇ 1 ಬರುತ್ತೆ ಅಂತ ಹೇಳ್ಬೋದು. ಬಟ್ ಫಸ್ಟ್ ಸೆಕೆಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ 1, ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಆ 2 ಚಾಪ್ಟ್ರಲ್ಲಿ 1 ಚಾಪ್ಟ್ರಲ್ಲಿ ಡಿರೈವೇಷನ್ ಬಂದರೆ ಇನ್ನೊಂದು ಚಾಪ್ಟ್ರಲ್ಲಿ ಪ್ರಾಬ್ಲಮ್ ಬರುತ್ತೆ. ಯಾರೂ ಕೂಡ ಇಲ್ಲಿ ಮಿಸ್ಗೈಡ್ ಆಗಬಾರ್ದು. ಫಸ್ಟ್ ಚಾಪ್ಟ್ರಲ್ಲೇ ಪ್ರಾಬ್ಲಮ್ ಬರುತ್ತೆ, ಸೆಕೆಂಡ್ ಚಾಪ್ಟ್ರಲ್ಲೇ ಡಿರೈವೇಷನ್ ಬರುತ್ತೆ ಅಂತ ನೀವು ಅನ್ಕೋಬಾರ್ದು. 2 ಚಾಪ್ಟ್ರನ್ನ ಓದಿದ್ರೆ 1 ಚಾಪ್ಟ್ರ್ ಯಾವುದಾದ್ರೂ ಡಿರೈವೇಷನ್ ಬರುತ್ತೆ, ಇನ್ನೊಂದು ಚಾಪ್ಟ್ರ್ ಯಾವುದಾದ್ರೂ ಪ್ರಾಬ್ಲಮ್ ಬರುತ್ತೆ. ಸೊ ಅಲ್ಲಿ ಆ 2 ಚಾಪ್ಟರ್ಸ್ನ ನೀವು ಓದ್ಕೊಳ್ಳಿ ನ್ಯೂಮರಿಕಲ್ಗೆ ಅಂತ. ಇನ್ನು ನೆಕ್ಸ್ಟ್ ನ್ಯೂಮರಿಕಲ್ ಮಾಡಬೇಕು ಅಂತಂದರೆ ಆಲ್ಟರ್ನೇಟಿಂಗ್ ಕರೆಂಟ್ನ ನೀವು ಕರೆಕ್ಟಾಗಿ ಓದ್ಕೊಳ್ಳಿ. ಇಲ್ಲ ಸರ್ ನಾನು ಇನ್ನೂ ಒಂದು ನ್ಯೂಮರಿಕಲ್ ಮಾಡಬೇಕು ಅಂತಂದರೆ ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್ 2 ಚಾಪ್ಟರ್ಸ್ನ ನೀವು ಕರೆಕ್ಟಾಗಿ ನ್ಯೂಮರಿಕಲ್ಸ್ ಮಾಡಿದ್ರೆ 5 ಚಾಪ್ಟರ್ ನ್ಯೂಮರಿಕಲ್ ಮಾಡಿದ್ರೆ 2 ನ್ಯೂಮರಿಕಲ್ ಅಥವಾ 3 ನ್ಯೂಮರಿಕಲ್ನ ನೀವು ಈಸಿಯಾಗಿ ಎಕ್ಸಾಮಲ್ಲಿ ಆನ್ಸರ್ ಮಾಡ್ಬೋದು. ಸೊ ಇಷ್ಟು ನಾವು ಫಿಸಿಕ್ಸ್ನ ಯಾವ ಥರ
40 ಮಾರ್ಕ್ಸ್ ತಗೋಬೇಕು, ಪಾಸ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ನಂಬರ್ ಆಫ್ ಕ್ವಶನ್ಸು, ನಂಬರ್ ಆಫ್ ಡಿರೈವೇಷನ್ಸ್ ನಾನು ಇವಾಗ ಇಷ್ಟೊತ್ತು ಹೇಳಿದ್ದೀನಿ. ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ. ಡಿರೈವೇಷನ್ಗೆ ಅಂತ 3 ಚಾಪ್ಟರ್ಸ್ ಟಾರ್ಗೆಟ್ ಮಾಡಿ. 2-3 ಮಾರ್ಕ್ಸ್ ಕ್ವಶನ್ಸ್ಗೆ ಎಲ್ಲ ಪ್ರೀವಿಯಸ್ ಪೇಪರ್ಸಲ್ಲಿರೋ ಕ್ವಶನ್ಸ್ ನಾನು ಜನರಲಾಗಿ ಇಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀನಿ, ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡ್ಕೊಂಡೋಗಿ. ಇನ್ನು ಆಮೇಲೆ 2-3 ಮಾರ್ಕ್ಸ್ ಕ್ವಶನ್ಸ್ಗೆ ನೀವು ಕರೆಕ್ಟಾಗಿ ಓದಿರೋರು 100% ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮಲ್ಟಿಪಲ್ ಚಾಯ್ಸಲ್ಲಿ 5ರಿಂದ ಅಟ್ಲೀಸ್ಟ್ 6 ಕ್ವಶನ್ಸ್ ಆದರೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟೊತ್ತು ನಾವು ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮಗೆಲ್ಲ ನೆಕ್ಸ್ಟ್ ಬರೋವಂಥ ಎಕ್ಸಾಮ್ಸ್ಗೆ ಒಳ್ಳೆಯದಾಗಲಿ. ಇದರಲ್ಲಿ ಕೊಟ್ಟಿರೋ ಹಿಂಟ್ಸ್ನ ನೀವೆಲ್ಲ ಫಾಲೋ ಮಾಡಿ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಆಲ್ ದಿ ಬೆಸ್ಟ್.